ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಏನಂದರೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು. ನಾನಿವತ್ತು ನನ್ನ ಸ್ಟೂಡೆಂಟ್ಸ್ ಜೊತೆ ಇವರು ಈಗ ಬ್ಯಾಚ್ 3 ಸ್ಟೂಡೆಂಟ್ಸು ಇವ್ರ ಜೊತೆ ಬೆಂಗಳೂರಿಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ, ಚಿಕ್ಕಪೇಟೆಗೆ. ಯಾಕೆ ಏನು ಅಂತೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನಾವು ಕುಣಿಗಲ್ಲಿಂದ ಹೊರಟಾಗ ಆಲ್ಮೋಸ್ಟ್ ಒಂದು 10-10:30 ಆಗಿತ್ತು. ಬೆಂಗಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ 11:30 ಆಗೋಯ್ತು. ಸ್ವಲ್ಪ ಟ್ರಾಫಿಕ್ ಇದ್ದಿದ್ದರಿಂದ ಲೇಟ್ ಆಯಿತು. ಅಲ್ಲಿಂದ ನಾವು ಮೆಜೆಸ್ಟಿಕ್ಕಿಂದ ಮೆಟ್ರೋದಲ್ಲಿ ಚಿಕ್ಕಪೇಟೆಗೆ ಹೋದ್ವಿ. ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ಮಾವಿನಕಾಯಿ ನೋಡಿ ನನ್ನ ಸ್ಟೂಡೆಂಟ್ ಸ್ನೇಹ ತಿನ್ನಬೇಕು ಅಂತ ಅಂದರು. 50 ರೂಪಾಯಿ ಒಂದು ಮಾವಿನಕಾಯಿ ಹೇಳಿದ್ರು. ಆದರೂ ಪರವಾಗಿಲ್ಲ, ನೋಡಿದ ತಕ್ಷಣ ಆಸೆ ಆಯಿತು ಅಂದ್ಬಿಟ್ಟು ತಗೊಂಡು ತಿನ್ಕೊಂಡು ಚೆನ್ನಾಗಿತ್ತು ಟೇಸ್ಟು. ಅನ್ಸೀಸನ್ ಇದು, ಇವಾಗ ಮಾವಿನಕಾಯಿ ಎಲ್ಲ ತಿನ್ನಬಾರ್ದು, ಬಟ್ ನೋಡಿದಾಗ ಆಸೆ ಆಗುತ್ತಲ್ಲ, ಅಪರೂಪಕ್ಕೆ ಸಿಗೋದು ಅಂದ್ಬಿಟ್ಟು ತಿನ್ಕೊಂಡು ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಮಳೆ ಬಂದಿದ್ದರಿಂದ ಸಿಕ್ಕಾಬಟ್ಟೆ ರೋಡೆಲ್ಲ ಗಲೀಜಾಗಿತ್ತು. ಕೆಲವೊಂದು ಕಡೆ ಅಂತೂ ಕಾಲಿಡೋಕ್ಕೆ ಜಾಗ ಆಗ್ತಿರ್ಲಿಲ್ಲ, ಆ ಥರ ಇತ್ತು. ಇವತ್ತು ನಾವು ಹೋಗ್ತಿರೋದು ಏರಿಯಾ ಬಂದು ಹೊಸ್ದಾಗಿ, ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಯೂಟ್ಯೂಬಲ್ಲೇ ನಾನು ಕೂಡ ಸರ್ಚ್ ಮಾಡಿ ಈ ಒಂದು ಶಾಪ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಲೊಕೇಶನ್ ಹಾಕ್ಕೊಂಡು ಹುಡ್ಕೊಂಡು ಹೋದ್ವಿ. ಹತ್ರದಲ್ಲೇ ಇತ್ತು, ಬಟ್ ಸ್ವಲ್ಪ ಕಷ್ಟ ಆಯಿತು ಹುಡ್ಕೋದು. ಸಂದಿಗೊಂದಿಯಲ್ಲೆಲ್ಲ ಹುಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ನಾವಿವತ್ತು ಈ ಶಾಪ್ಗೆ ಬಂದಿದ್ದೀವಿ ಅಂದರೆ, ನವರಾತ್ರಿ ಸ್ಪೆಷಲ್ಲಾಗಿ ಫೋಟೋಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ನಮ್ಮೂರಲ್ಲಿ ಅವೈಲೇಬಲ್ ಇಲ್ಲ. ಹಾಗೆ ಬೇರೆ ಕಡೆಯಿಂದ ರೆಂಟಿಗೆಲ್ಲ ತರೋದು ಸ್ವಲ್ಪ ಕಷ್ಟ ಆಗುತ್ತೆ. ತೊಗೊಂಬರೋದು, ಆನ್ ಟೈಮಿಗೆ ಕರೆಕ್ಟಾಗಿ ತೊಗೊಂಡೋಗಿ ಕೊಡೋದು, ಆಮೇಲೆ ಸ್ವಲ್ಪ ರೂಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ರೆಂಟಿಗೆ ತರಬೇಕಾದ್ರೆ. ಅದಕ್ಕೆ ನೋಡೋಣ ಎಷ್ಟು ಸಿಗುತ್ತೆ ಅಷ್ಟು ಓನಾಗೆ ಪರ್ಚೇಸ್ ಮಾಡೋಣ, ನಮ್ಮ ಬಜೆಟ್ಟಿಗೆ ಸಿಕ್ಕಿದ್ರೆ ಅಂತ ಅಂದ್ಕೊಂಡು ನಾನಿವತ್ತು ಈ ಶಾಪ್ಗೆ ಬಂದಿದ್ದೀನಿ. ಅದು ಮೆಟಲ್ ಕಿರೀಟ ಬರುತ್ತೆ ನೋಡಿ, ಇದರಲ್ಲಿ ವೆರೈಟೀಸ್ ಬರುತ್ತೆ ನಿಮಗೆ. ಸ್ವಲ್ಪ ಸಿಂಪಲ್ ಮೇಡಮ್, ಅದೇನು ಜಾಸ್ತಿ ಏನಿದೆಯಲ್ಲ ಇದು. ನಿಮಗೆ ಹಿಂದ್ಗಡೆ ವೆಲ್ಕ್ರೋ ಬರುತ್ತೆ, ನಿಮಗೆ ಸೈಜ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಜಸ್ಟ್ ನೀವು ಇದ್ರಾಗ ಹಾಕೋಬೇಕು ತಲೆಗೆ. ಇದ್ರಲ್ಲಿ ನಿಮ್ಗೆ ಇದೊಂದು ಪ್ಯಾಟರ್ನ್ ಇದೆ, ಈ ತರ ಒಂದು ಪ್ಯಾಟರ್ನ್ ಇದೆ, ಇದೊಂದು ಪ್ಯಾಟರ್ನ್ ಇದೆ. ಇದು ನಿಮ್ಗೆ 500 ರೂಪಾಯಿ ಇದು ಬೀಳುತ್ತೆ ಮೇಡಮ್. ಇದು ದೊಡ್ಡ ಸೈಜ್ ಬಂದು ಇದು 700 ರೂಪಾಯಿ ಇದೆ. ಪ್ಯಾಟರ್ನ್ ಸ್ವಲ್ಪ ಚೆನ್ನಾಗಿರುತ್ತೆ ವೆರೈಟಿ ಕಾಣಿಸುತ್ತೆ ಮೇಡಮ್. ಟ್ರೈ ಮಾಡಿ, ಇದು ಹಾಕೋಬಹುದು, ಅಡ್ಜಸ್ಟ್ ಮಾಡಬಹುದು. ಅಷ್ಟೇ, ವೆಲ್ಕ್ರೋ ಹಿಂಗಡೆ ಅಟ್ಯಾಚ್ ಮಾಡಬೇಕು ಕರೆಕ್ಟಾಗಿ. ಸೈಡಲ್ಲಿ ವೆಲ್ಕ್ರೋ ನೀವು ಇದು ಮಾಡ್ಕೋಬೇಕು. ಸಾಕಾಗಿದೆ. ದೇವಿ ಪಾತ್ರಕ್ಕೆಲ್ಲ ನಿಮ್ಗೆ ಚೆನ್ನಾಗಿ ಬರುತ್ತೆ. ಮೆಟೀರಿಯಲ್ಸ್ ಬಂದು ನಿಮ್ಗೆ ಸ್ಟಾರ್ಟಿಂಗ್ ಬಂದು 4100 ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ. 4100 ಇದೆ, 6000 ಇದೆ, 8000 ಇದೆ. ಯಾವುದು ಇದು ಬಂದು ನಿಮ್ಗೆ 3800 ರೂಪಾಯಿ ತಗೊಳ್ಳಿ. ಇದೇ ಚೆನ್ನಾಗಿದೆ. ಮಿಚ್ಕೊಳ್ಳೋಣ, ದೇವ್ರಿಗೆ ಇರ್ತದಲ್ಲ ಹಿಂಗೆ. ಇಲ್ಲ ನೋಡಿ, ಹಿಂಗೆ ಕೂದಲು ಬಂದು ಹಿಂಗೆ ಬಂದು ಇಲ್ಲಿ ಕರ್ಲ್ ಮಾಡಿರ್ತಾರೆ ಅಲ್ಲ, ಇದಕ್ಕೆ ಬಿಚ್ಬೋದು. ದೇವಿ ಲುಕ್ನ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಮೇಯ್ನಾಗಿ ಬೇಕಿರೋದು ಕಾಸ್ಟ್ಯೂಮು, ಜ್ಯುವೆಲರಿ ಮತ್ತು ಈ ಥರ ಕಿರೀಟ. ಜ್ಯುವೆಲರಿ ಮತ್ತು ಕಾಸ್ಟ್ಯೂಮ್ ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಮೇಯ್ನಾಗಿ ಬೇಕಾಗಿದ್ದು ಕಿರೀಟ. ಇದು ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನು ಕೂಡ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದ್ದೆ. ಹಂಗಾಗಿ ನೋಡೋಣ, ಒಂದ್ಸಲ ಸಿಕ್ಕಿದ್ರೆ ನಮಗೆ ಯೂಸ್ ಆಗ್ತಿರುತ್ತೆ. ಅವಾಗವಾಗ ಫೋಟೋಶೂಟ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ನೋಡೋಣ ಅಂತ ಬಂದ್ವಿ. ಸ್ವಲ್ಪ ಪ್ರೈಸ್ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಹಂಗಾಗಿ ನೋಡೋಣ, ನಮ್ಮ ಬಜೆಟಲ್ಲಿ ಯಾವ್ದು ಸಿಗುತ್ತೆ ಅದನ್ನು ನೋಡಿ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಈ ಥರ ಡ್ರಾಮಾಗೆ ಮೇಕಪ್ ಎಲ್ಲ ಮಾಡ್ತಾರಲ್ಲ, ಆ ಪ್ರಾಡಕ್ಟ್ಸು ಕೂಡ ಇಲ್ಲೇ ಸಿಗುತ್ತೆ ಇವ್ರ ಹತ್ರನೇ. ಅದಕ್ಕೂ ನಮಗೆ ಬೇಕಾದಂಥ ಕಲರ್ಸು ಸಿಗುತ್ತೆ ಅಂತ ಕೂಡ ನೋಡ್ತಾ ಇದ್ವಿ. ಮೇಯ್ನಾಗಿ ಬಂದು ಈ ಶಾಪಲ್ಲಿ ಈ ಡ್ರಾಮಾ ಸೀನರಿಗಳು ಮತ್ತು ಈ ನಾಟಕಕ್ಕೆ ಬೇಕಾದಂಥ ಕಾಸ್ಟ್ಯೂಮು, ಜ್ಯುವೆಲರ್ಸು, ಫ್ಯಾನ್ಸಿ ಡ್ರೆಸ್ಸು, ಆ ಥರದ್ದೆಲ್ಲ ತುಂಬಾ ಕಲೆಕ್ಷನ್ಸ್ ಇತ್ತು. ಬಟ್ ಅವ್ರು ಡೀಟೇಲಿಂಗಾಗಿ ವೀಡಿಯೋ ಮಾಡೋ ಅಷ್ಟು ಟೈಮ್ ನಮಗೆ ಅವತ್ತಿರಲಿಲ್ಲ. ಹಾಗಾಗಿ ನಮಗೇನು ಬೇಕೋ ಅದನ್ನು ನಾವು ನೋಡ್ತಾ ಇದ್ವಿ ಅಷ್ಟೇ. ಅದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಶಾಪ್ದು ಡೀಟೇಲ್ಸ್ನ ಕೊಡ್ತೀನಿ. ನೀವು ಬೇಕಾದರೆ ಹೋಗಿ ತಗೋಬೋದು. ಇಲ್ಲ ಯಾರಾದರೂ ಈ ಥರ ಒಂದು ಬಿಸ್ನೆಸ್ನ ಮಾಡೋ ಪ್ಲ್ಯಾನ್ ಇದೆ ಅಂದರೆ ಆರಾಮಾಗಿ ಶುರು ಮಾಡ್ಬೋದು. 1 ಲಕ್ಷ 1.5-2 ಲಕ್ಷದವರೆಗೂ ಇನ್ವೆಸ್ಟ್ ಮಾಡಿದ್ರೆ ರೆಂಟಿಗೆ ಕೊಡೋ ಅಂಥ ಒಂದು
ಶಾಪ್ನ ನೀವು ಆರಾಮಾಗಿ ಮಾಡ್ಬೋದು. ನಿಮ್ಮ ಕಡೆ ಆ ಥರ ಎಲ್ಲ ಏನು ಸಿಗಲ್ಲ ಅಂತಂದರೆ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ರೆ ಮಾಡ್ಕೊಂಡು ಹೋಗ್ಬೋದು. ನನಗೆ ತುಂಬ ಜನ ಹೇಳ್ತಿದ್ರು ನೀವೇ ಮಾಡಿ ಅಂತ, ಬಟ್ ನನಗೆ ಈಗಿರೋ ಕೆಲಸಗಳನ್ನ ಮಾಡಿದ್ರೇ ಸಾಕಾಗಿದೆ, ಅದರಲ್ಲಿ ಈ ಒಂದು ಟೆನ್ಷನ್ ತೊಗೊಳೋದಕ್ಕೆ ನಾನು ರೆಡಿ ಇಲ್ಲ. ಹಾಗಾಗಿ ನಮಗೇನು ಬೇಕೋ ಅಷ್ಟನ್ನು ನಾನು ಶಾಪಿಂಗ್ ಮಾಡ್ತಾಯಿದ್ದೀವಿ. ನೋಡ್ತಿರ್ಬೋದು ಈ ಕಿರೀಟ ಕೂಡ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು. ನಮಗೆ ಸದ್ಯಕ್ಕೆ ಈಗ ನಮಗೇನು ಬೇಕು ನಮ್ಮ ಬಜೆಟ್ಟಿಗೆ ಯಾವ ಸಿಗುತ್ತೆ ಅದನ್ನು ನೋಡ್ಕೊಂಡು ನಾವು ತಗೊತಾ ಇದ್ವಿ. ಹಾಗೆ ನೋಡೋಣ ಫ್ಯೂಚರಲ್ಲಿ ಯೂಸ್ ಆಗ್ಬೋದು, ರೆಂಟಿಗೆ ಕೊಡ್ಬೋದು ಅಂತ ಆ ಥರನೂ ಐಡಿಯಾ ಇತ್ತು. ಬಟ್ ಈಗೇ ನಡೆಯುತ್ತೆ ಅಂತ ಯಾವುದನ್ನು ಕೂಡ ಹೇಳೋಕ್ಕಾಗಲ್ಲ. ಹಂಗಾಗಿ ಸದ್ಯಕ್ಕೆ ನಮ್ಗೆ ಈಗ ಏನು ಬೇಕೋ ಅಷ್ಟನ್ನು ಮಾತ್ರ ನಾವು ನೋಡ್ತಾ ಇದ್ವಿ. ಹಾಗೆ ನವರಾತ್ರಿಗೆ 10 ಲುಕ್ಕನ್ನು ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ. 9 ನವದುರ್ಗೆಯರು, ಲಾಸ್ಟಲ್ಲಿ ಮಹಾದುರ್ಗೆ. ಟೋಟಲಾಗಿ 10 ಲುಕ್ಕನ್ನು ಕ್ರಿಯೇಟ್ ಮಾಡ್ತಿರೋದ್ರಿಂದ ಅದಕ್ಕೆ ಬೇಕಾದಂಥ ಜ್ಯುವೆಲ್ಸ್ನು ಕೂಡ ನನ್ನ ಹತ್ರ ಸ್ವಲ್ಪ ಇತ್ತು. ಹಾಗೆ ಕೆಲವೊಂದು ದೇವಿಗೆ ಬೇಕಾದಂಥದ್ದೆಲ್ಲ ಇರಲಿಲ್ಲ. ಈ ಥರ ದೊಡ್ಡ ದೊಡ್ಡ ಬ್ಯಾಂಗಲ್ಸು, ಕಾಲ್ಗೆಜ್ಜೆ ಮತ್ತು ದೊಡ್ಡ ದೊಡ್ಡ ಉಂಗುರಗಳು ಮತ್ತು ಮೂಗ್ಬಟ್ಟು, ಮೇಯ್ನಾಗಿ ಬೇಕಾಗಿರೋದೇ ಮೂಗ್ಬಟ್ಟು. ಈ ಥರದನ್ನೆಲ್ಲ ನಾವು ಇವಾಗ ನೋಡ್ತಾ ಇದ್ದೀವಿ. ಕಲೆಕ್ಷನ್ಸ್ ಏನೋ ಜಾಸ್ತಿನೇ ಇತ್ತು, ಬಟ್ ಅವರು ಹೆವಿ ಬ್ಯುಸಿ ಇದ್ದರು ಅವತ್ತು. ಯಾಕೆಂದರೆ ದೇವಸ್ಥಾನಗಳಲ್ಲಿ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಕೂಡ ತುಂಬ ಐಟಮ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಆ ಥರ ಕಸ್ಟಮರ್ಸ್ಗಳು ಕೂಡ ಜಾಸ್ತಿ ಇದ್ದರು. ಹಾಗೆ ದಾವಣಗೆರೆ ಮತ್ತು ಬೇರೆ ಬೇರೆ ಕಡೆಯಿಂದೆಲ್ಲ ರೆಂಟೆಡ್ ಕಾಸ್ಟ್ಯೂಮ್ಸ್ನ ತೊಗೊಂಡೋಗೋ ಕಸ್ಟಮರ್ಸು ಕೂಡ ಇದ್ದರು. ನಾವು ಜಸ್ಟ್ ಈ ಥರ ಚಿಕ್ಕ ಪುಟ್ಟದನ್ನು ನೋಡ್ತಿದ್ದರಿಂದ ಸ್ವಲ್ಪ ಲೇಟ್ ಆಗೋಯಿತು. ಆದರೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮಗೂ ಅಷ್ಟು ಐಡಿಯಾ ಇರಲಿಲ್ಲ ಏನೇನೆಲ್ಲ ಸಿಗುತ್ತೆ ಅಂತ. ನಾವು ಕೆಲವೊಂದಿಷ್ಟು ಐಟಮ್ಸ್ನ ಲಿಸ್ಟ್ ಮಾಡ್ಕೊಂಡು ಹೋಗಿದ್ವಿ. ಅದನ್ನು ಒಂದಾದ್ಮೇಲೆ ನಾವು ತೊಗೊತಾ ಇದ್ದೀವಿ. ಚೆನ್ನಾಗೇ ಸಿಕ್ತು, ಪರವಾಗಿಲ್ಲ. ಕಲೆಕ್ಷನ್ಸ್ ಇತ್ತು, ಜಾಸ್ತಿ ಇದ್ದಿದ್ದರಿಂದ ನಮಗೆ ನೋಡಿ ಕೂಡ ತಲೆ ಕೆಟ್ಟೋಯ್ತು, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ. ಬಟ್ ಇದೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಯಿತು ನಮಗೆ ಅಂತಲೇ ಹೇಳ್ಬೋದು. ಇದೆಲ್ಲ ರೆಂಟಿಗೆಲ್ಲ ತರ್ತೀವಿ ಅಂದರೆ ಫುಲ್ ಸೆಟ್ ತಗೊಳ್ಳೋದಾದರೆ ಅರೌಂಡ್ 2000, 1500, 2000ವರೆಗೂ ಹೇಳ್ತಾರೆ. ಅಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ನೋಡೋಣ, ಇವೆಲ್ಲ ಇದ್ದರೆ ನಮಗೆ ಯೂಸ್ ಆಗ್ತಿರುತ್ತೆ. ಆವಾಗವಾಗ ಫೋಟೋಶೂಟ್ ನಾವು ಕೂಡ ಮಾಡ್ತಾ ಇರ್ತೀವಲ್ಲ ಅಂದ್ಬಿಟ್ಟು ನಾವು ಓನಾಗೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಫೈನಲಾಗಿ ಬಳೆ ಸೆಲೆಕ್ಷನ್ ಆಯಿತು. ಮತ್ತು ಕೆಳಗಡೆಗೆ ನೀವಲ್ಲಿ ನೋಡ್ತಿದ್ದೀರಲ್ಲ, ಅದು ಕಾಳಿಗೆ ಹಾಕೋದಕ್ಕೆ ಆ ಥರ ರುಂಡಗಳದೊಂದು ಹಾರ ಬೇಕಿತ್ತು. ಹಾಗೆ ಕಾಲ್ಗೆಜ್ಜೆ ಎಲ್ಲ ಚೆನ್ನಾಗಿ ಸಿಕ್ತು. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಎಲ್ಲರೂ ಕೂಡ ತುಂಬಾ ಎಕ್ಸೈಟ್ ಆಗಿದ್ವಿ ನಾವು. ಯಾಕೆಂದರೆ ಏನೋ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀವಿ, ಹೇಗೆ ಬರುತ್ತೆ ಔಟ್ಪುಟ್ ಅಂತ ನೋಡೋದಕ್ಕೆ ಎಲ್ಲರಿಗೂ ಒಂಥರ ಕ್ಯೂರಿಯಾಸಿಟಿ ಅಲ್ವಾ. ಹಾಗೆ ಹೆಣ್ಮಕ್ಳಿಗೆ ಅಂದರೆ ರೆಡಿ ಆಗೋದು ಮತ್ತು ಇನ್ನೊಬ್ರನ್ನ ರೆಡಿ ಮಾಡೋದಂದರೆ ತುಂಬಾ ಇಷ್ಟ. ಹಂಗಾಗಿ ಈಗ ನಮಗೆ ಫಸ್ಟ್ ಬ್ಯಾಚು ಮತ್ತು ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್ 3 ಸ್ಟೂಡೆಂಟ್ಸ್ಗಳು ಸೇರಿಕೊಂಡು ನಾವು ಈ ಒಂದು ಕಾನ್ಸೆಪ್ಟನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಇದು ಬಂದು ಆಲ್ಮೋಸ್ಟ್ 1 ವೀಕ್ ಆಗಿದೆ ವಿಡಿಯೋ ಶೂಟ್ ಮಾಡಿ. ಬಟ್ ನಾನು ಇವಾಗ ನವರಾತ್ರಿ ದಿನಾನೇ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ನಾವು ಶೂಟಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಂಗೆ ವಿಡಿಯೋ ಎಡಿಟ್ ಮಾಡೋಕ್ಕೂ ನಂಗೆ ಟೈಮೇ ಸಿಕ್ಕಿರಲಿಲ್ಲ. ಹಂಗಾಗಿ ಒಂದು ವಾರ ನಾನು ಬ್ರೇಕ್ ತಗೊಂಡು ಆಮೇಲೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ. ನಮಗೆ ಜಾಸ್ತಿ ಕನ್ಫ್ಯೂಷನ್ ಆಗಿದ್ದು ಮೂಗ್ಬಟ್ ಸೆಲೆಕ್ಷನ್ ಮಾಡೋದ್ರಲ್ಲಿ. ಅದರಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇತ್ತು. ಹಾಗೆ ಕೆಲವೊಂದು ಪಾತ್ರಗಳಿಗೆ ಇದೇ ಥರ ಬೇಕಂತ ಕೂಡ ಇರುತ್ತೆ ಅಲ್ವಾ, ಅದನ್ನು ನಾವು ಹುಡ್ಕಾಡ್ತಿದ್ವಿ. ಫಸ್ಟೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಥರನೇ ಬೇಕು, ಇದೇ ಥರ ಅಂತಲೇ ಫಿಕ್ಸ್ ಆಗಿ ಹೋಗಿದ್ರಿಂದ ಅದು ಸಿಗೋವರೆಗೂ ಬಿಡಲಿಲ್ಲ. ಫೈನಲಾಗಿ ಈ ಒಂದು ಶಾಪಲ್ಲಿ ಕೆಲವೊಂದಷ್ಟು ಐಟಮ್ಸ್ ಸಿಕ್ತು ನಮಗೆ ಬೇಕಾಗಿದ್ದು. ಬಟ್ ಮೂಗ್ಬಟ್ಟನ್ನು ಇನ್ನೂ ಕೆಲವೊಂದು ಬೇರೆ ಕಡೆ ಶಾಪಲ್ಲಿ ಕೂಡ ತಗೊಂಡ್ವಿ. ಅದನ್ನು ಕೂಡ ತೋರಿಸ್ತೀನಿ, ಬೇರೆ ಎಲ್ಲೆಲ್ಲಿ ಯಾವ್ಯಾವುದು ಶಾಪಿಂಗ್ ನಾವು ಮಾಡಿದ್ದೀವಿ ಅಂತ. ಕಾಲ್ಗೆಜ್ಜೆ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ಲ. 500 ರೂಪೀಸ್ ಹೇಳಿದ್ರು, ವರ್ತ್ ಅಂತ ಅನ್ನಿಸ್ತು. ಅದು ಸ್ವಲ್ಪ ಒಂದು ಕಡೆಯಿಂದ ನೋಡಿದ್ರೆ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ. ಬಟ್ ನಮಗೆ ಎಲ್ಲ ದೇವ್ರಿಗೂ ಕೂಡ ಅದು ಯೂಸ್ ಆಯಿತು. ಹಂಗಾಗಿ ಚೆನ್ನಾಗಿದೆ, ಇರಲಿ ಅಂದ್ಬಿಟ್ಟು ಅದನ್ನು ತೊಗೊಂಡ್ವಿ. ಹಾಗೆ ಇದು ಬಂದು ಕಾಳಿ ಕೈಯಲ್ಲಿ ಕೊಡೋದಕ್ಕೆ ರುಂಡ ಈ ಥರ ಬೇಕಲ್ಲ, ಮಹಿಷಾಸುರಂದು ಅಂದ್ಬಿಟ್ಟು ಅದು ಕೂಡ ಅಲ್ಲಿ ರೆಡಿ ಇತ್ತು. ಪ್ರೈಸು ಬಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ತಲೆಗೆ 400 ರೂಪೀಸ್ ಹೇಳಿದ್ರು. ಮಗೆ ಸ್ವಲ್ಪ ರುದ್ರಾಕ್ಷಿ ಮತ್ತು ಈ ಥರ ಕಿರೀಟಗಳು, ಹಾಗೆ ಕಲ್ಲರು, ಮೂಗ್ಬಟ್ಟು ಎಲ್ಲದೂ ಕೂಡ ಈ ಒಂದು ಶಾಪಲ್ಲಿ ಶಾಪಿಂಗ್ ಆಯಿತು. ಹಾಗೆ ಫೈನಲಾಗಿ ನನಗೆ ಇಲ್ಲೊಂದು ಡಿಸ್ಪ್ಲೇಯಲ್ಲಿ ಇಟ್ಟಿದ್ರು ಈ ಒಂದು ಜ್ಯುವೆಲರಿ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಆಲ್ರೆಡಿ ಇತ್ತು ಈ ಥರದ್ದು. ಭರತನಾಟ್ಯಕ್ಕೆ ಈ ಥರ ಸೆಟ್ ಜಾಸ್ತಿ ಯೂಸ್ ಆಗುತ್ತೆ. ಫಸ್ಟ್ ಒಂದು ಇತ್ತು, ಬಟ್ ಅದರಲ್ಲಿ ಮೆರೂನ್ ಮತ್ತು ವೈಟ್ ಸ್ಟೋನಿಂದಿತ್ತು. ಬಟ್ ಇದು ಬಂದು
ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದೆಲ್ಲ ಬಂದು ಮುಹೂರ್ತಮ್ಗೂ ಕೂಡ ಬ್ರೈಡ್ಗೂ ಯೂಸ್ ಮಾಡ್ಬೋದು. ಹಾಗಾಗಿ ಅದೀಗ ನಮಗೆ ದೇವರಿಗೆಲ್ಲ ಹಾಕೋದಕ್ಕೂ ಆಗುತ್ತೆ, ಆಮೇಲೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದೊಂದು ಜ್ಯುವೆಲರಿ ಸೆಟ್ನು ಕೂಡ ನಾನು ತೊಗೊಂಡೆ. ಫೈನಲಾಗಿ ಒಂದಿಷ್ಟು ಶಾಪಿಂಗ್ ಆಯಿತು ನಮ್ಮದು. ಹತ್ತತ್ರ ಒಂದು 5,500 6,000ವರೆಗೂ ಇಲ್ಲಿ ಬಿಲ್ ಆಯಿತು. ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು. ಶಾಪ್ ಬಗ್ಗೆ ಫುಲ್ಲು ಡೀಟೇಲ್ಸ್ ಬೇಕಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ. ಹಾಗೆ ಆಮೇಲೆ ನಮ್ಮ ಸ್ಟೂಡೆಂಟ್ ಒಬ್ಬರು ಕಾಸ್ಮೆಟಿಕ್ಸ್ ಬೇಕು ಅಂದರು, ಲಿಪ್ಸ್ಟಿಕ್ಕು ಮತ್ತು ಸ್ವಂತಕ್ಕೆ ಅವರು ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ಬೇಕು ಅಂದರು, ಅದನ್ನು ಕೂಡ ತಗೊಂಡ್ವಿ. ಬಟ್ ಎಲ್ಲ ಕಡೆ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಲಗೇಜ್ ಬೇರೆ ಕೈಯಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ಅಷ್ಟೇ. ಈ ಒಂದು ಶಾಪ್ನ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ, ಕರ್ನಾಟಕ ಫ್ಯಾನ್ಸಿ ಸ್ಟೋರ್ ಅಂದ್ಬಿಟ್ಟು. ಇಲ್ಲಿ ಮತ್ತೆ ಕೆಲವೊಂದಷ್ಟು ಜ್ಯುವೆಲರ್ಸ್ನ ನೋಡ್ತಾ ಇದ್ದೀವಿ. ಜ್ಯುವೆಲ್ ಸೆಟ್ಟು ಅಷ್ಟೇ, ಬೇರೆ ಕಡೆಯಿಂದ ರೆಂಟಿಗೆ ತರ್ತೀವಿ ಅಂದರೆ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ. ಏನಾದರೂ ಮಿಸ್ ಆದರೆ ಇಲ್ಲ ಕೊಡೋದು ಸ್ವಲ್ಪ ಲೇಟ್ ಆದರೆ ಸ್ವಲ್ಪ ರೂಲ್ಸ್ಗಳೆಲ್ಲ ಇರುತ್ತೆ. ಹಂಗಾಗಿ ನಮ್ಮ ಹತ್ರನೇ ಇದ್ದರೆ ಬೆಟರ್ ಅಂತ. ನನ್ನ ಹತ್ರ ಆಲ್ರೆಡಿ ಈಗ ಬ್ರೈಡಲ್ ಸೆಟ್ಗಳೆಲ್ಲ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಇಯರಿಂಗ್ಸು ಮತ್ತು ಬೈತಲೆ ಬೊಟ್ಟು, ತೋಳು ಬಂದು ಈ ಥರದ್ದೆಲ್ಲ ಬೇಕಿತ್ತು. ನೋಡೋಣ ಅಂದ್ಬಿಟ್ಟು ಈಗ ನೋಡ್ತಾ ಇದ್ದೀವಿ. ದೇವ್ರಿಗೆ ಹಾಕೋದಕ್ಕೆ ಸ್ವಲ್ಪ ಸೆಟ್ಗಳೆಲ್ಲ ಡಿಫ್ರೆಂಟಾಗಿರಬೇಕಲ್ಲ, ಹಂಗಾಗಿ ಈ ಒಂದು ಸೆಟ್ನ ನಾನು ಪರ್ಚೇಸ್ ಮಾಡಿದೆ. ಇದು ತುಂಬಾ ಇಷ್ಟ ಆಗಿತ್ತು ನಂಗೆ. ಲಾಸ್ಟ್ ಟೈಮ್ ಕೂಡ ಹೋದಾಗ ಇಷ್ಟ ಆಯಿತು, ಬಟ್ ನೋಡೋಣ ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದೆ. ಬಟ್ ಈಗ ನಾನು ಈ ಒಂದು ಸೆಟ್ನು ಕೂಡ ತೊಗೊಂಬಂದೆ. ತುಂಬಾ ಚೆನ್ನಾಗಿದೆ. ಆಲ್ರೆಡಿ ತೊಗೊಂಡ್ಬಂದು 1 ವಾರ ಆಯಿತು. ಒಂದು ಸೀಮಂತ ಮೇಕಪ್ಪು ಬುಕ್ ಆಗಿದೆ. ಅವರು ಬಂದು ಇದೇ ಸೆಟ್ನ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ, ಇನ್ನೂ ಯೂಸ್ ಮಾಡಿಲ್ಲ, ಹಾಗೇ ಇದೆ. ಇದು ತಂದಿದ್ವಿ, ಬಟ್ ದೇವರಿಗೆ ಇರೋದ್ರಲ್ಲೇ ಸಾಕಾಯಿತು ಅಂದ್ಬಿಟ್ಟು ಕೆಲವೊಂದಷ್ಟು ಯೂಸ್ ಆಯಿತು, ಕೆಲವೊಂದು ಹಾಗೇ ಇದೆ. ಬಟ್ ಈ ತೋಳ್ಬಂದಿ ಮತ್ತು ಬೈತಲೆ ಬೊಟ್ಟುಗಳು, ಮೂಗ್ಬಿಟ್ಟು, ಈ ಕಾಲು ಗೆಜ್ಜೆ ಮಾತ್ರ ತುಂಬಾ ಯೂಸ್ ಆಯ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಯಾರಿಗಾದರೂ ಇನ್ನೂ ಡೀಟೇಲಿಂಗ್ ಆಗಿ ವೀಡಿಯೋ ಬೇಕಂದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ಏನೇನೆಲ್ಲ ಸಿಗುತ್ತೆ ಅಂತ ಒಂದು ಡೀಟೇಲಿಂಗ್ ಆಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೋದಾಗ ತುಂಬಾ ಗಡಿಬಿಡಿಯಲ್ಲಿ ಇರ್ತೀವಿ, ಅಂದರೆ ನಮಗೆ ಬೇಕಾದನ್ನು ಹುಡ್ಕೊಂಡು ತಗೊಳ್ಳೋ ಅಷ್ಟರಲ್ಲೇ ಟೈಮೇ ಆಗೋಗುತ್ತೆ. ಯಾಕೆಂದರೆ ನಾವು ಒಂದೇ ಶಾಪ್ಗೆ ಅಂತ ಯಾವತ್ತೂ ಹೋಗಲ್ಲ, ತುಂಬ ಸುತ್ತಾಡಿ ತುಂಬ ಕಡೆ ನೋಡೇ ತೊಗೊಂಬರೋದ್ರಿಂದ ಅಷ್ಟು ಡೀಟೇಲಿಂಗ್ ಆಗಿ ವೀಡಿಯೋ ಎಲ್ಲ ಮಾಡೋ ಅಷ್ಟು ಅಲ್ಲಿ ನಮ್ಗೆ ಟೈಮ್ ಇರಲ್ಲ. ಹಾಗಾಗಿ ನಾವೇನು ತೊಗೊಂಡ್ವಿ ಅಷ್ಟನ್ನು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ನೀವು ನಮಗೊಂದು ಈ ಥರ ವೀಡಿಯೋ ಮಾಡಿ ಅಂತ ನೀವೇನಾದರೂ ಕಮೆಂಟಲ್ಲಿ ತಿಳಿಸಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ. ಈ ಒಂದು ಶಾಪಲ್ಲಿ ಹೋಲ್ಸೇಲಾಗಿ ಫ್ಯಾನ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ, ಕಾಸ್ಮೆಟಿಕ್ಸು ಮತ್ತು ಏರ್ ಅಸೆಸರೀಸು, ಏರ್ ಎಕ್ಸ್ಟೆನ್ಷನ್ಸು ಎಲ್ಲದೂ ಕೂಡ ಸಿಗುತ್ತೆ. ಬಟ್ ನಾವು ಎಲ್ಲದನ್ನು ತೊಗೊಳಕ್ಕೋಗಲ್ಲ, ನಮಗೇನು ಬೇಕೋ ಅದು ಇಲ್ಲಿ ಯಾವುದು ಬೆಟರ್ ಅಂತ ಅನಿಸುತ್ತೆ ಅದನ್ನು ಅಷ್ಟೇ ನಾವಿಲ್ಲಿ ಶಾಪಿಂಗ್ನ ಮಾಡೋದು. ಯಾರಾದರೂ ಹೊಸ್ದಾಗಿ ಶಾಪ್ನ ಶುರು ಮಾಡ್ತಾರೆ, ಚಿಕ್ಕದಾಗೇನೋ ಹೊಸ್ದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಥರ ಶಾಪ್ಗಳು ನಿಮಗೆ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಂಡೋಗಿ ಆರಾಮಾಗಿ ರೀಸೇಲ್ನ ಮಾಡ್ಬೋದು. ನನ್ನ ಸ್ಟೂಡೆಂಟ್ಸ್ ಎಲ್ಲ ಒಂದು ಸ್ವಲ್ಪ ಕ್ಲಿಪ್ಸು ಮತ್ತು ಇಯರಿಂಗ್ಸು ಆ ಥರದ್ದೆಲ್ಲ ಶಾಪಿಂಗ್ ಮಾಡಿದ್ರು. ನೋಡಿದಾಗ ಇಷ್ಟ ಆಗುತ್ತಲ್ವ, ಹೆಣ್ಮಕ್ಳಿಗೆ ಅದೆಲ್ಲ ಎಷ್ಟಿದ್ರೂ ಸಾಕಾಗಲ್ಲ. ಹಂಗಾಗಿ ನಾವು ನೋಡ್ತಾಯಿದ್ರು. ಸರಿ ಆಯಿತು ನೋಡಲಿ, ಯಾರಿಗೆ ತಾನೇ ಇಷ್ಟ ಇರಲ್ಲ, ಅವ್ರಿಗೂ ಒಂದು ಹೊಸ್ದಾಗಿ ನೋಡ್ತಿದ್ದಾರಲ್ಲ, ಏನು ಬೇಕೋ ತಗೊಳ್ಳಿ ಅಂದ್ಬಿಟ್ಟು ನಾನು ಕೂಡ ಒಂದಷ್ಟು ಇಯರಿಂಗ್ಸ್ ಎಲ್ಲ ಶಾಪಿಗೆ ಬೇಕಿತ್ತು, ನಾನು ಕೂಡ ಒಂದು ಸ್ವಲ್ಪ ತೊಗೊಂಡು ಬಂದೆ. ಹೇಗಿದೆ ಕಲೆಕ್ಷನ್ಸ್ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ಒಬ್ಬರು ಕೇಳಿದರು, ಲಾಸ್ಟ್ ಟೈಮು ನಾವು ಹಾಸನ್ಗೆ ಹೋದಾಗ ನಾನೊಂದು ಬ್ಯಾಗನ್ನು ನನ್ನ ಕೈಯಲ್ಲಿದ್ದ ಬ್ಯಾಗ್ ಎಲ್ಲಿ ತೊಗೊಂಡಿದ್ದು ಅಂತ ಕೂಡ ಕೇಳಿದರು. ಅವರು ಇದೇ ಶಾಪಲ್ಲಿ ನಾನು ಆ ಬ್ಯಾಗ್ನ ತೊಗೊಂಡಿದ್ದು. 250 ರುಪೀಸಿಂದ ಹಿಡಿದು ಒಂದು 2000ವರೆಗೂ ಬ್ಯಾಗ್ಗಳು ಸಿಗುತ್ತೆ. ನೋಡ್ತಿರ್ಬೋದು, ಕಲೆಕ್ಷನ್ಸ್ ತುಂಬಾ ಇದೆ. ಬಟ್ ಅಲ್ಲಿ ಹೇಳಿದ್ನಲ್ಲ, ನಮಗೆ ಫುಲ್ ಎಲ್ಲ ನೋಡೋ ಅಷ್ಟು ಟೈಮ್ ಇರಲಿಲ್ಲ. ಈ ಒಂದು ಬ್ಯಾಗ್ ನಂಗೆ ಅಲ್ಲಿ ಇಷ್ಟ ಆಯಿತು. 900 ಏನೋ ಹೇಳಿದ್ರು, ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಬಟ್ ಅವತ್ತು ನಾನು ಅಂದ್ಕೊಂಡು ಹೋಗಿದ್ದನ್ನು ಮಾತ್ರನೇ ತೊಗೊಂಬರ್ಬೇಕು, ಬೇರೆದೆಲ್ಲ ಏನೂ ತರಬಾರ್ದು ಅಂತ ಡಿಸೈಡ್ ಆಗಿದ್ದೆ. ಹಾಗಾಗಿ ಅದನ್ನು ನಾನು ಜಸ್ಟ್ ನೋಡಿದೆ ಅಷ್ಟೇ, ಬೇರೆ ಎಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ನಮಗೆ ಇದ್ದಿದ್ದು ಇವತ್ತು ಮೇಯ್ನು ಜ್ಯುವೆಲರೀಸು ಮತ್ತು ಕೆಲವೊಂದಷ್ಟು ಇದಕ್ಕೆ ಫೋಟೋಶೂಟಿಗೆ ಬೇಕಾದಂಥ ಐಟಮ್ಸು. ಹಂಗಾಗಿ ಅಷ್ಟನ್ನು ಮಾತ್ರನೇ ತೊಗೊಂಡೆ. ಫೈನಲಾಗಿ ನೋಡಿ ಏನೇನು ತೊಗೊಂಡ್ವಿ ಅಂತ ಇಲ್ಲೇ ತೋರಿಸ್ಬಿಡ್ತೀನಿ. ಬೈತಲೆ ಬೊಟ್ಟು, ಇಯರಿಂಗ್ಸು ಮತ್ತು ತೋಳ್ಬಂದಿ, ಹಾಗೆ ಒಂದು ಡಾಬು ಕೂಡ ಚೆನ್ನಾಗಿತ್ತಲ್ಲಿ, ನಂಗೆ ಇಷ್ಟ ಆಯಿತು. ಹಂಗಾಗಿ ಅದೊಂದು ಕೂಡ ತೊಗೊಂಡೆ. ಹಾಗೆ ಫಿಂಗರ್ ರಿಂಗ್ಸ್ಗಳು, ಒಂದು ಸ್ವಲ್ಪ ಕ್ಲಿಪ್ಸು, ಆ ಥರದ್ದೆಲ್ಲ ತೊಗೊಂಡ್ವಿ. ಫೈನಲಾಗಿ ಖುಷಿ ಆಯಿತು, ನಾವು ಅಂದ್ಕೊಂಡಿದ್ದ ಥರನೇ ಎಲ್ಲ ಸಿಕ್ತು. ಅದಾದಮೇಲೆ ನಮಗೆ ಒಂದು ದೇವಿಗೆ ಲೋಟಸ್ದು ಹಾರ ನೋಡ್ತಾ ಇದ್ವಿ. ನಾವು ನೋಡಿದ
ಥರದ್ದು ಒಂದು 2-3 ಕಡೆ ನೋಡಿದ್ವಿ, ಸಿಗಲೇ ಇಲ್ಲ. ಬಟ್ ಚಿಕ್ಕದಾಗಿತ್ತು, ಬಟ್ ನಮಗೆ ಫುಲ್ಲು ದೊಡ್ಡದಾಗಿ ಹಾರ ಥರ ಬೇಕಿತ್ತು. ಫೈನಲಾಗಿ ಒಂದು ಕಡೆ ಸಿಕ್ತು ನೋಡಿ, ಇದೇನೆ 2 ಸಪ್ರೇಟ್ ಇತ್ತು. ಅದನ್ನು ತಗೊಂಡು ನಾವು ಜಾಯಿಂಟ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಾಯ್ತದು. ಫೋಟೋಸಲ್ಲಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ನಾಳೆ ವಿಡಿಯೋನ ನಾನು ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಅಂದ್ಬಿಟ್ಟು. ತುಂಬಾ ಕಲೆಕ್ಷನ್ಸ್ ಇತ್ತು, ಬಟ್ ನಮಗೆ ಬೇಕಾಗಿದ್ದನ್ನ ಹುಡ್ಕೋ ಅಷ್ಟರಲ್ಲಿ ನಮಗೆ ಸಾಕಾಗೋಯ್ತು. ಫೈನಲಾಗಿ ಸಿಕ್ತು. ಅದಾದಮೇಲೆ ನಾವು ಮತ್ತೆ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ. ಇವತ್ತು ಲೈಫಲ್ಲೇ ಫಸ್ಟ್ ಟೈಮ್ ಚಿಕ್ಕಪೇಟೆಯಿಂದ ಬೇಗ ಹೊರಗಡೆ ಬಂದಿದ್ದು. ಯಾಕಂದರೆ ಬೇರೆ ಕೆಲಸಗಳಿತ್ತು, ನಮಗಿನ್ನೂ ಬೇರೆದೆಲ್ಲ ಅರೇಂಜ್ ಮಾಡ್ಕೊಳ್ಬೇಕಿತ್ತು. ಹಂಗಾಗಿ ಆದಷ್ಟು ಬೇಗ ಅಲ್ಲಿಂದ ಹೊರಟ್ವಿ. ಮೊದಲನೇ ದಿನ ಅಲ್ವಾ ಸೂಪರ್ ಅಂತೀರ. ನೆಕ್ಸ್ಟ್ ಅಲ್ಲಿಂದ ನಾವು ಬೆಂಗಳೂರಿಂದ ವಾಪಸ್ ಬರೋ ಅಷ್ಟರಲ್ಲಿ 8 o'clock ಆಗಿತ್ತು. ಪ್ರತಿ ಸಲ ಬರುವಾಗ 9:30 10 ಆಗ್ತಿತ್ತು. ಈ ಸಲ 1 hour ಬೇಗನೆ ಬಂದ್ವಿ. ಅಷ್ಟರಲ್ಲಿ ಸುಪ್ರೀತ್ ಅಣ್ಣ ಫೋನ್ ಮಾಡಿದ್ರು, ಆಲ್ಬಮ್ ರೆಡಿಯಾಗಿದೆ ಅಂತ. ಸರಿ ಹಾಗೆ ಇಸ್ಕೊಂಡು ಹೋಗ್ಬಿಡೋಣ ಹೇಗೋ ಅಂದ್ಬಿಟ್ಟು ಬಂದೆ. ನನ್ನ ಮಗಳ ಹಾಫ್ ಸ್ಯಾರಿ ಫಂಕ್ಷನ್ದು ಆಲ್ಬಮ್ ಇದು. ಚೆನ್ನಾಗಿ ಬಂದಿದೆ. ಹಾಗೇ ಹೇಗೂ ಅವ್ರು ತೋರಿಸೇ ಕೊಡೋದು ಹೇಗಿದೆ ಅಂದ್ಬಿಟ್ಟು ಅಲ್ಲೇ ನೋಡಿ ತೊಗೊಂಬರೋಣ ಅಂದ್ಬಿಟ್ಟು ತೋರಿಸ್ತಿದ್ರು. ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಬಗ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅದರಲ್ಲಿ ಆನ್ಸರ್ ಮಾಡ್ತೀನಿ. ಆಲ್ಬಮ್ ಹೇಗಿದೆ ಅಂತ ಕೂಡ ಹಾಗೆ ಕಮೆಂಟಲ್ಲಿ ತಿಳಿಸಿ. ಈಗ ನಮ್ಮದು ನವರಾತ್ರಿ ಶೂಟ್ ಕೂಡ ಮಾಡ್ತಾ ಇರೋದು ಇವರೇನೆ, ಸುಪ್ರೀತ್ ಫೋಟೋಗ್ರಫಿ ಅಂದ್ಬಿಟ್ಟು. ನಿಮಗೂ ಯಾವ್ದಾದ್ರು ಸ್ಪೆಷಲ್ ಒಕೇಶನ್ಸ್ಗೆ ಫೋಟೋ ಶೂಟು ಮತ್ತು ವಿಡಿಯೋ ಶೂಟ್ ಎಲ್ಲ ಬೇಕಂದರೆ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ID ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮ್ ID. ನೀವೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದಂತೂ ಆಲ್ಬಮ್ ಈ ಥರ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಕ್ಲೀನಾಗಿ ನೀಟಾಗಿ ಫಿನಿಶಿಂಗ್ನ ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮೂಲಕ ಅವ್ರಿಗೂ ಕೂಡ. ಚೆನ್ನಾಗಿದೆ. ಫುಲ್ಲು ಅದನ್ನೇ ಒಂದು ವಿಡಿಯೋ ಮಾಡೋ ಅಷ್ಟು ನಿಜವಾಗ್ಲೂ ನಂಗೆ ಟೈಮ್ ಇಲ್ಲ. ಅದಕ್ಕೆ ಅಲ್ಲಿ ಹೇಗೂ ನನಗೆ ತೋರಿಸ್ತಿದ್ರಲ್ಲ, ಹಾಗೆ ಅದನ್ನು ವಿಡಿಯೋ ಮಾಡ್ಕೊಂಬಿಟ್ಟೆ. ಇದರಲ್ಲೇ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಅದು ಅವತ್ತಿಗೆ ಅದು ಆಗೋಗಲಿ ಅಂದ್ಬಿಟ್ಟು ಅಷ್ಟೇ. ಚೆನ್ನಾಗಿ ಬಂದಿದೆ. ಇಷ್ಟೇ ಇವತ್ತಿನ ವಿಡಿಯೋ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆಯಿಂದ ನಮ್ಮದು ಆಲ್ಮೋಸ್ಟ್ ಈಗ ಶಾರ್ಟ್ಸಲ್ಲಿ ನೀವು ನೋಡಿರ್ಬೋದು, ನವರಾತ್ರಿದು ಮೊದಲನೇ ದಿನ ಇವತ್ತಾಗಿರೋದ್ರಿಂದ ಮೊದಲನೇ ಲುಕ್ಕನ್ನು ಆಲ್ರೆಡಿ ರಿವೀಲ್ ಮಾಡಿದ್ದೀವಿ. ನಾಳೆಯಿಂದ 10 ದಿನದವರೆಗೂ ಪ್ರತಿದಿನ ಒಂದೊಂದು ಶೂಟ್ ಮಾಡಿರೋ ಅಂಥ ವಿಡಿಯೋ ಬರುತ್ತೆ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನೂ ಕೂಡ ತಿಳಿಸ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.